लघूनामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। नारायणाय परिपूर्णगुणार्णवाय विश्वोदयस्थितिरयो नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नममरासुरसिद्धवन्द्यं। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಗುರುಭ್ಯೋ ನಮಃ. ಶ್ರೀಮನ್ ಮಹಾಭಾರತ ತಾತ್ಪರ್ಯ ನಿರ್ಣಯ 22ನೇ ಅಧ್ಯಾಯದಲ್ಲಿ 121ನೇ ಶ್ಲೋಕ. ಇತ್ಯುಕ್ತೈವ ಅವದನ್ಮಂತ್ರಂ ಸರ್ವದೈವ ತದೃಷ್ಟಿದಂ ನ ಸ್ವಯಂ ಹ್ಯವದತ್ಪಾರ್ಥೇ ಫಲಾಧಿಕ್ಯಂ ಯಥೋ ಭವೇತ್. ಹಿಂದೆ ತಿಳಿಸಿದಂತೆ ವೇದವ್ಯಾಸರು ಅಲ್ಲಿಗೆ ಬರ್ತಾರೆ. ಪಾಂಡವರು ಇದ್ದ ಜಾಗದಲ್ಲಿ ಬಂದು ಯುಧಿಷ್ಠಿರನಿಗೆ ಒಂದು ವಿಶೇಷವಾದ ಮಂತ್ರವನ್ನು ಉಪದೇಶ ಮಾಡ್ತಾ ಇದ್ದಾರೆ. ಆ ಅರ್ಜುನನಿಗೆ ವಿಶೇಷವಾದ ಅಸ್ತ್ರಜ್ಞಾನ ಬರಬೇಕಾಗಿದೆ. ಭೀಷ್ಮ ದ್ರೋಣಾದಿಗಳನ್ನ ಯುದ್ಧದಲ್ಲಿ ಸೋಲಿಸಬೇಕು ಅಂದ್ರೆ ಅಷ್ಟು ಒಂದು ಅಸ್ತ್ರಜ್ಞಾನ ಬೇಕಾಗಿದೆ. ಈ ರೀತಿಯಾಗಿ ಧರ್ಮರಾಜ ಚಿಂತನೆ ಮಾಡಿದಾಗ ವೇದವ್ಯಾಸರು ಅಲ್ಲಿಗೆ ಬಂದು ವಿಶೇಷವಾಗಿ ದೇವತೆಗಳನ್ನ ಒಲಿಸಿಕೊಳ್ಳುವ ಒಂದು ಮಂತ್ರ ಅದು. ಅಂತಹ ಮಂತ್ರವನ್ನ ಯುಧಿಷ್ಠಿರನಿಗೆ ಉಪದೇಶ ಮಾಡ್ತಾ ಇದ್ದಾರೆ. ತಮ್ಮಂತ್ರಂ ಧನಂಜಯೇ ಸರ್ವದೈವತಾನಾಂ ದೃಷ್ಟಿದಂ. ಆ ಮಂತ್ರದ ಸಾಮರ್ಥ್ಯ ಎಷ್ಟಿತ್ತು ಅಂದ್ರೆ ಎಲ್ಲಾ ದೇವತೆಗಳು ಅವರು ಪ್ರತ್ಯಕ್ಷ ಆಗವ್ರಂತೆ. ಪ್ರತ್ಯಕ್ಷ ಜನಕಂ ಮಂತ್ರಂ ಅವದತ್ ಅಂತ ಎಲ್ಲಾ ದೇವತೆಗಳು ಪ್ರತ್ಯಕ್ಷ ಕಣ್ಣೆದುರಿಗೆ ಬರೋರಂತೆ. ಅಂತಹ ಒಂದು ದಿವ್ಯವಾದ ಮಂತ್ರ ಅದು. ಯತಃ ಕಾರಣಾತ್ ಸ್ವಯಂ ಸಾಕ್ಷಾನ್ ಮಂತ್ರದಾನೇ ಫಲಾಧಿಕ್ಯಂ ಭವೇತ್ ಭವಿಷ್ಯತ್. ತಾನೇ ಸ್ವತಃ ಅರ್ಜುನನಿಗೆ ಮಂತ್ರವನ್ನ ಉಪದೇಶ ಮಾಡಬಹುದು, ಆದರೆ ಏನಾಗ್ತದೆ, ಫಲಾಧಿಕ್ಯ ಆಗ್ತದೆ. ಎಷ್ಟು ಫಲ ಕೊಡಬೇಕೋ ಅದಕ್ಕಿಂತಲೂ ಹೆಚ್ಚು ಫಲ ಬಂದ್ಬಿಡುತ್ತದೆ. ಹಂಗಾಗಬಾರ್ದು ಅಂತ ಹೇಳಿ ಯುಧಿಷ್ಠಿರನಿಗೆ ಉಪದೇಶ ಮಾಡಿ ಯುಧಿಷ್ಠಿರನ ದ್ವಾರ ಅರ್ಜುನನಿಗೆ ಉಪದೇಶವನ್ನು ಮಾಡಿದರು. ಅತಸ್ವಯಂ ಪಾರ್ಥೆ ಪಾರ್ಥಾಯ ನಾವದು. ಅದರಿಂದ ಸ್ವತಃ ತಾವೇ ಅರ್ಜುನನಿಗೆ ಹೇಳಿಲ್ಲ. ಅಧಿಕ ಪುಣ್ಯ ಬರುವ ಪ್ರಸಂಗ ಇತ್ತು. ಅವರಿಗೇನ್ ಬೇಕಾಗಿತ್ತು? ಯುದ್ಧದಲ್ಲಿ ಭೀಷ್ಮ ದ್ರೋಣಾದಿಗಳನ್ನ ಗೆಲ್ಲಬೇಕು. ಅದಕ್ಕೆ ವಿಶೇಷವಾದ ಅಸ್ತ್ರಜ್ಞಾನ ಬೇಕು. ಅದಕ್ಕೆ ಎಷ್ಟು ಉಂಟೋ ಅಷ್ಟು ವ್ಯವಸ್ಥೆಯನ್ನ ವೇದವ್ಯಾಸರು ಮಾಡಿದರು. ಭೀಷ್ಮ ದ್ರೋಣಾದಿ ವಿಜಯ ಏತಾವದ್ ವೀರ್ಯಮೇವ ಹಿ ಅಲಂ ನಾತೋ ಅಧಿಕಂ ಕಾರ್ಯಂ ಏತಾವದ್ ಯೋಗ್ಯಮಸ್ಯ ಚ ಫಲ್ಗುಣಸ್ಯೇತಿ ಭಗವಾನ್ ನ ಸ್ವಯಂ ಹ್ಯವದನ್ಮನುಂ. ಅಸ್ತು ಫಲಾಧಿಕ್ಯಂ. ಆಯ್ತು, ಫಲ ಜಾಸ್ತಿ ಆಗಲಿ, ಅರ್ಜುನನಿಗೆ ಫಲ ಜಾಸ್ತಿ ಬರಲಿ. ಏನಾಯ್ತು ಅದಕ್ಕೆ? ಹಾಗೆಂತ ಹೇಳಿದ್ರೆ ಭೀಷ್ಮಾದೀನಾಂ ವಿಜಯೇ ಕರ್ತವ್ಯೇ ಏತಾವದೇವ ವೀರ್ಯಂ ಸಾಮರ್ಥ್ಯಂ ಅಲಂ. ಒಂದು ಉದ್ದೇಶ ಏನಿದೆ? ಭೀಷ್ಮ ದ್ರೋಣಾದಿಗಳನ್ನೆಲ್ಲ ಗೆಲ್ಲಬೇಕು ಯುದ್ಧದಲ್ಲಿ ಅರ್ಜುನ. ಅಷ್ಟು ಸಾಮರ್ಥ್ಯ ಇದ್ರೆ ಸಾಕು. ನ ಅಥೋ ಅಧಿಕಂ, ಅದಕ್ಕಿಂತ ಹೆಚ್ಚಿನದ್ದು ಬೇಕಾಗಿಲ್ಲ. ಫಲ್ಗುಣಸ್ಯ ಏತಾವದೇವ ಧರ್ಮರಾಜ ದ್ವಾರೈವ ಮನು ಅನುಗ್ರಹಣ ಯೋಗ್ಯಂ. ಅಷ್ಟಕ್ಕೆ ಫಲ ಬೇಕು ಅಂದ್ರೆ ತಾವು ಸ್ವತಃ ಅರ್ಜುನನಿಗೆ ಹೇಳದೆ ಧರ್ಮರಾಜನ ದ್ವಾರ ಉಪದೇಶ ಮಾಡಿದರ ಸಾಕು ಎನ್ನುವ ಅಭಿಪ್ರಾಯದಿಂದ ಸ್ವತಃ ತಾವು ಅರ್ಜುನನಿಗೆ ಮಂತ್ರೋಪದೇಶ ಮಾಡಲಿಲ್ಲ. ಗತೆ ವ್ಯಾಸೆ ಭಗವತಿ ಸರ್ವಜ್ಞೆ ಸರ್ವಕರ್ತರಿ ಧರ್ಮರಾಜೋ ಅವದನ್ಮಂತ್ರಂ ಫಲ್ಗುಣಾಯ ರಹಸ್ಯಮಂ. ಇಷ್ಟು ಮಂತ್ರವನ್ನು ಉಪದೇಶ ಮಾಡಿ ವೇದವ್ಯಾಸರು ಅಲ್ಲಿಂದ ತಾವು ಹೊರಟು ಹೋಗ್ತಾರೆ. ಅವರು ಹೋದ ಮೇಲೆ ಧರ್ಮರಾಜ ಅರ್ಜುನನಿಗೆ ಆ ಮಂತ್ರವನ್ನ ರಹಸಿ, ಯಾರಿಗೆ ಏಕಾಂತದಲ್ಲಿ ಆ ಮಂತ್ರವನ್ನ ಹೇಳ್ತಾನೆ, ಉಪದೇಶ ಮಾಡ್ತಾನೆ ಯುಧಿಷ್ಠಿರ. ತಾಪ್ಯ ಫಲ್ಗುಣೋ ಮಂತ್ರಂ ಯಯೋ ಜ್ಯೇಷ್ಠೌ ಪ್ರಣಮ್ಯ ಚ ಯಮಜೌ ಚ ಸಮಾಶ್ಲಿಷ್ಯ ಗಿರಿಮೇವೇಂದ್ರಕೀಲಕಂ ತಪಶ್ಚಕಾರ ತತ್ರಸ್ಥಃ ಶಂಕರಸ್ಥಂ ಹರಿಂ ಸ್ಮರನ್. ಜ್ಯೇಷ್ಠವು ಅಂದ್ರೆ ಯುಧಿಷ್ಠಿರ ಮತ್ತು ಭೀಮಸೇನ ಅವರಿಬ್ಬರಿಗೂ ಕೂಡ ಪ್ರಣಮ್ಯ ನಮಸ್ಕಾರವನ್ನ ಮಾಡಿ ಅರ್ಜುನ
ಯಮಜೌ ನಕುಲ ಸಹದೇವೌ ಸಮಾಶ್ಲಿಷ್ಯ, ನಕುಲ ಮತ್ತು ಸಹದೇವರನ್ನ ಆಲಿಂಗನ ಮಾಡಿಕೊಂಡು ಇಂದ್ರಕೀಲಕಂ ಎನ್ನುವ ಒಂದು ಪರ್ವತ, ಅಲ್ಲಿ ಪರ್ವತಕ್ಕೆ ತಪಸ್ಸಿಗಾಗಿ ಅರ್ಜುನ ಹೊರಡ್ತಾ ಇದ್ದಾರೆ. ತತ್ರ ಗಿರೌ ವರ್ತಮಾನ ತಪಶ್ಚಕಾರ, ಅಲ್ಲಿ ಗಿರಿಯಲ್ಲಿ ಇಂದ್ರಕೀಲಕ ಎನ್ನುವ ಪರ್ವತದಲ್ಲಿ ತಪಸ್ಸನ್ನು ಮಾಡಲಿಕ್ಕೆ ಅಂತ ಹೊರಟರು. ಶಂಕರಂ ಉದ್ದೇಶ್ಯ ತಪಶ್ಚಕಾರ ಇತಿ ಭಾರತೆ ಅಸ್ತಿ. ಯಾರನ್ನು ಕುರಿತು ತಪಸ್ ಮಾಡಿದ್ರು ಹಾಗೆಂದ್ರೆ ರುದ್ರದೇವರನ್ನು ಕುರಿತು ತಪಸ್ ಮಾಡಿದ್ರು. ಆಚಾರ್ಯರು ಬರೀತಾರೆ ಶಂಕರಸ್ಥಂ ಹರಿಂ ಸ್ಮರನ್ ಅಂತ. ಶಂಕರನಲ್ಲಿ ಇದ್ದ ಪರಮಾತ್ಮನನ್ನ ಸ್ಮರಣೆ ಮಾಡ್ತಾ ತಪಸ್ ಮಾಡಿದ್ರು ಅಂತ. ಅದು ಭಾರತದ ಅಭಿಪ್ರಾಯವೂ ಹಾಗೆ. ಯಾವ ದೇವತೆಗಳು ಕೂಡ ಸ್ವತಂತ್ರವಾಗಿ ಫಲ ಕೊಡುವ ಸಾಮರ್ಥ್ಯ ಇಲ್ಲ. ಫಲ ಕೊಡುವ ಸಾಮರ್ಥ್ಯ ಇರೋದು ಅದು ಪರಮಾತ್ಮನಿಗೆ ಮಾತ್ರ. ಅದರಿಂದ ಎಲ್ಲರಲ್ಲಿ ಅಂತರ್ಗತನಾದ ಪರಮಾತ್ಮನನ್ನ ನಾವು ಪೂಜೆ ಮಾಡಬೇಕು. ಯಾರನ್ನೇ ಪೂಜೆ ಮಾಡಿದ್ರು ಸರಿ, ಅಂತರ್ಯಾಮಿಯಾದ ಆ ಪರಮಾತ್ಮನನ್ನ ಚಿಂತನೆ ಮಾಡಬೇಕು ಅಂತ. ಷಣ್ಮಾಸೆ ಅಧಿಕತೆ ಪಶ್ಯನ್ ಮೂಕಂ ನಾಮಾಸುರಂ ಗಿರೋ ವರಾಹರೂಪಮಾಯಾಂತಂ ವಧಾರ್ಥಂ ಫಲ್ಗುಣಸ್ಯ ಚ. ಷಣ್ಮಾಸೆ ಸಮಾಹಾರದ್ವಿ 6 ತಿಂಗಳು ಕಳೀತಂತೆ. ಇಂದ್ರಕೀಲ ಪರ್ವತದಲ್ಲಿ ಅರ್ಜುನ ತಪಸ್ಸಿಗೆ ಅಂತ ಹೋದದ್ದು 6 ತಿಂಗಳು ಕಳೆಯಿತು. 6 ತಿಂಗಳು ಕಳೆದ ಮೇಲೆ ಆ ಪರ್ವತದಲ್ಲಿ ಮೂಕ ಎನ್ನುವ ಮೂಕನಾಮ ಅಸುರಂ ಅಪಶ್ಯತ್. ಅರ್ಜುನ ಅಲ್ಲಿ ಮೂಕ ಎನ್ನುವ ಅಸುರನನ್ನ ನೋಡ್ತಾ ಇದ್ದಾನೆ. ವರಾಹ ರೂಪಂ, ಅವನು ಆ ಅಸುರ ಬಂದದ್ದು ವರಾಹ ಹಂದಿಯ ರೂಪದಲ್ಲಿ ಬರ್ತಾನೆ. ಯಾಕೆ? ಫಲ್ಗುಣಸ್ಯ ವಧಾರ್ಥಂ ಅಂತ ಬರೀತಾರೆ ಆಚಾರ್ಯರು. ಆ ಅರ್ಜುನನನ್ನ ಸಂಹಾರ ಮಾಡಬೇಕು ಅಂತಾನೆ ಆ ಮೂಕ ಎನ್ನುವ ಅಸುರ ವರಾಹ ರೂಪದಲ್ಲಿ ಬರ್ತಾನೆ. ತಂ ಜ್ಞಾತ್ವಾ ಫಲ್ಗುನೋ ವೀರಃ ಸಜ್ಜಂ ಕೃತ್ವಾ ತು ಗಾಂಡಿವಂ ಚಿಕ್ಷೇಪ ವಜ್ರ ಸಮಿತಾನ್ ತತ್ಕಾಯೇ ಸಾಯಕಾನ್ ಬಹೂನ್. ತಂ ಮೂಕನಾಮಕಂ ಅಸುರಂ ಜ್ಞಾತ್ವಾ, ಆ ಮೂಕಾಸುರ ಬರ್ತಾನೆ ಅಂತ ಗೊತ್ತಾಯ್ತು ಅರ್ಜುನನಿಗೆ. ಅದರಿಂದ ಆ ಗಾಂಡಿವ ಧನುಸ್ಸನ್ನ, ಅದಕ್ಕೆ ಹಗ್ಗವನ್ನು ಕಟ್ಟಿ ತಸ್ಯ ಅಸುರಸ್ಯ ಕಾಯೆ, ಆ ಅಸುರನ ಶರೀರದಲ್ಲಿ ವಜ್ರೇನ ಸಮಿತಾನ್ ಸಾಯಕಾನ್ ಚಿಕ್ಷೇಪ, ವಜ್ರ ಸದೃಶವಾದ ಬಾಣಗಳನ್ನ ಬಿಡ್ತಾನೆ. ಆ ಮೂಕಾಸುರನ ಮೇಲೆ ಬಾಣಗಳನ್ನು ಬಿಡ್ತಾನೆ. ಕಿರಾತ ರೂಪಸ್ತಮನು ಸಭಾರ್ಯಶ್ಚತ್ರಯಂಬಕಃ ಸಮಮಾರ ಹತಸ್ತಾಭ್ಯಾಂ ದಾನವಃ ಪಾಪಚೇತನಃ. ಸಭಾರ್ಯ ಪತ್ನಿ ಸಮೇತರಾಗಿ ತ್ರಯಂಬಕ ಅಂದ್ರೆ ರುದ್ರದೇವರು, ಅವರು ಕೂಡ ಕಿರಾತ ರೂಪದಲ್ಲಿ ಬಂದು ತಮ್ಮ ಅಸುರಂ ಅನು, ಆ ಅಸುರನ ಮೇಲೆ ಸಾಯಕಾನ್ ಶಿಕ್ಷೇಪ, ಬಾಣಗಳನ್ನ ಎಸಿತಾರೆ. ರುದ್ರದೇವರು ಬಾಣಗಳನ್ನ ಬಿಡ್ತಾರೆ ಆ ಮೂಕನಾಮಕ ಅಸುರನ ಮೇಲೆ. ತಾಭ್ಯಾಂ ಶಂಕರ ಅರ್ಜುನಾಭ್ಯಾಂ ಹತಃ ತಾಡಿತಃ ಮಮಾರ ಮೃತಃ ಇತ್ಯರ್ಥ. ಇಬ್ರು ಬಾಣವನ್ನು ಬಿಟ್ರು, ರುದ್ರದೇವರು ಬಾಣವನ್ನು ಬಿಟ್ರು, ಅರ್ಜುನನು ಬಾಣವನ್ನು ಬಿಟ್ಟಾಗ ಆ ಮೂಕನಾಮಕ ಅಸುರ ಅವನು ಸತ್ತೋದ ಅಂತ ಹೇಳ್ತಾ ಇದ್ದಾನೆ. ದಾನವಃ ಅತೇವ ಪಾಪರೂಪ ಚೇತನಃ ಅಂತ ಬರೀತಾರೆ. ಪಾಪಿಷ್ಠನಾದ ಭಾವ, ಅವನು ಸತ್ತ ಅಂತ. ತೇನೋಕ್ತೋ ಸೋಮಯೈವಾಯಂ ವರಾಹೋ ಅನುಗತೋದ್ಯಹಿ ತಮಾವಿದ್ಯೋ ಯತಸ್ತ್ವಂ ಹಿ ತದ್ಯುಧ್ಯಸ್ವ ಮಯಾ ಸಹ. ಆಗ ಶಂಕರೇನ ಉಕ್ತ, ರುದ್ರದೇವರು ಹೇಳ್ತಾರೆ ಏನು ಅಂತ, ಅಯಂ ವರಾಹ ಅಗ್ರೇ ಮಯೈವ ಅನುಗತಃ ತಂ ವರಾಹಂ ಯತಃ ಕಾರಣಾತ್ ತ್ವಂ ಆವಿದ್ಯಃ ವಿದ್ವಾನಸಿ ಅಸ್ಮಾತ್ ಕಾರಣಾತ್ ಮಯಾ ಯುಧ್ಯಸ್ವ. ರುದ್ರದೇವರು ಹೇಳಿದರಂತೆ, ನೋಡಪ್ಪ, ಈ ವರಾಹನನ್ನ ಸಂಹಾರ ಮಾಡಿದ್ದು ನಾನೇ, ಮಯೈವ ಅನುಗತಃ, ಆ ವರಾಹವನ್ನು ಹಿಂಬಾಲಿಸಿಕೊಂಡು ಹೋಗಿ ಸಂಹಾರ ಮಾಡಿದ್ದು ನಾನೇ. ನೀನು ನೋಡಿದರೆ ಒಳ್ಳೆ ವಿದ್ವತ್ತುಳ್ಳವನಾಗಿ, ಒಳ್ಳೆ ವಿದ್ವಾಂಸನಾಗಿ ಕಾಣಿಸ್ತಾ ಇದ್ದೀಯಾ. ಅದರಿಂದ
ನನ್ನ ಜೊತೆಗೆ ಯುದ್ಧ ಮಾಡು ಹಾಗೆ ಅಂತ ಕರೀತಾರೆ. ಇಲ್ಲಿ ಒಂದು ಪ್ರಶ್ನೆ ಬರ್ತದೆ, ಆಯ್ತು ಯಾರು ಸಂಹಾರ ಮಾಡಿದರೆ ಏನಂತೆ, ಒಟ್ಟು ಆ ಅಸುರನ ಸಂಹಾರ ಮಾಡಿದ್ರೆ ಆಯ್ತು ಹಾಗೆ ಅಂತ. ಅದಕ್ಕೆ ಕಿರಾತ ಸಮಯ ಅಂತ ಒಂದು ಗ್ರಂಥ, ಅದರಲ್ಲಿ ಬರುವ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಸ್ವಭಾನ ಲಕ್ಷೀಕೃತ ಮೃಗಸ್ಯ ಪರೈಹಿ ಅನನಂ ಸ್ವಮಾನಹಾನಿ ಕಾರಣಂ ಇತಿ ಕಿರಾತ ಸಮಯೇ. ತಾನು ಒಂದು ಪ್ರಾಣಿ ಮೇಲೆ ಗುರಿ ಇಟ್ಟು ಬಾಣವನ್ನ ಹೊಡೆದಾಗ ಮತ್ತೊಬ್ಬರು ಅದೇ ಪ್ರಾಣಿಯನ್ನ ಗುರಿಯಾಗಿ ಇಟ್ಟು ಬಾಣವನ್ನು ಹೊಡೆಯೋದು ತನಗೆ ಮಾಡಿದ ಅವಮಾನ ಅಂತ ಭಾವಿಸ್ತಾರೆ. ಪ್ರಕೃತ ಆ ವರಾಹನನ್ನ ಇಬ್ರು ಬಾಣ ಬಿಟ್ಟು ಸಂಹಾರ ಮಾಡಿದ್ದಾರೆ. ಅದರಿಂದ ರುದ್ರದೇವರೇ ಆ ಕಿರಾತ ರೂಪದಲ್ಲಿ ಬಂದದ್ದು, ಅವರು ತಾನು ಅವಮಾನ ಆಯಿತು ಎನ್ನುವ ರೀತಿಯಲ್ಲಿ ಹೇಳ್ತಾರೆ. ಪರೀಕ್ಷೆಗಾಗಿ ಬಂದಿರೋದು ಅವರು, ವಾಸ್ತವಿಕವಾಗಿ ಪರೀಕ್ಷೆ ಮಾಡ್ತಾರೆ ಅರ್ಜುನನ್ನು, ಏನ್ ಮಾಡ್ತಾನೆ ಹಾಗೆ ಅಂತ. ಅದರಿಂದ ಸ್ವಮಾನಹಾನಿ ಕಾರಣಂ ಇತಿ, ನನಗೆ ಅವಮಾನ ಆಯಿತು ಅಂತ ಹೇಳಿ ಯುದ್ಧಕ್ಕಾಗಿ ಕರೀತಾರೆ ಅಂತನೂ ಇದೆ. ಅತಃ ಶಿವ ಯುದ್ಧಾಯ ಆಹ್ವಾನಂ ಚಕಾರ ಇತಿ ಭಾವ. ಅದರಿಂದ ರುದ್ರದೇವರು ಆ ಅರ್ಜುನನನ್ನ ಯುದ್ಧಕ್ಕೆ ಅಂತ ಕರೀತಾರೆ. ಇತ್ಯುಕ್ತಃ ಫಲ್ಗುಣಃ ಪ್ರಾಹ ತಿಷ್ಠ ತಿಷ್ಠ ನ ಮೋಕ್ಷಸೆ ಇತ್ಯುಕ್ತ್ವಾ ತಾವುಭಯುದ್ಧಂ ಚಕ್ರತುಃ ಪುರುಷಋಷಭೌ. ಅರ್ಜುನ ಹೇಳ್ತಾನೆ ತಿಟ್ಟ ತಿಟ್ಟ ಹಾಗೆ ಅಂತ, ಹೋಗ್ಬೇಡ ಇರು, ಯುದ್ಧ ಮಾಡೋಣ ಇರು ಹಾಗೆ ಅಂತ. ನಾ ಮೋಕ್ಷಸೆ ಮತ್ತಃ ತ್ವಂ, ನಾನಿನ್ನ ಬಿಡೋದಿಲ್ಲ ಹಾಗೆ ಅಂತ. ಅದರಿಂದ ತೌ ಪುರುಷ ಋಷಭೌ, ಅಂದರೆ ಪುರುಷ ಶ್ರೇಷ್ಠರು ಅರ್ಜುನ ಮತ್ತು ರುದ್ರದೇವರು, ರುದ್ರ ಅರ್ಜುನರು ಅಲ್ಲಿ ಯುದ್ಧವನ್ನೇ ಮಾಡಿದರು. ಪೂರ್ವೋಕ್ತ ಪ್ರಕಾರೇಣ ಮಯಾ ಸಹ ಯುದ್ಧಸ್ವ ಇತಿ ರುದ್ರಃ ಉಕ್ತ್ವಾ ತಿಷ್ಠ ತಿಷ್ಠ ನ ಮೋಕ್ಷಸೆ ಇತಿ ಫಲ್ಗುಣಃ ಉಕ್ತ್ವಾ ಯುದ್ಧಂ ಚಕ್ರತುಃ. ಪರಸ್ಪರ ನನ್ನ ಜೊತೆಗೆ ಯುದ್ಧ ಮಾಡು ಅಂತ ರುದ್ರದೇವರು, ಹೋಗ್ಬೇಡ ನೀನನ್ನು ಬಿಡೋದಿಲ್ಲ ಅಂತ ಅರ್ಜುನ, ಇಬ್ರು ಪರಸ್ಪರ ಯುದ್ಧ ಶುರುವಾಯಿತು. ತತ್ರ ಕಿಲಾನಿ ಶಾಸ್ತ್ರಾಣಿ ಫಲ್ಗುಣಸ್ಯಾಗ್ರಸಚ್ಚಿವಃ ತತೋ ಅರ್ಜುನಸ್ತು ಗಾಂಡೀವಂ ಸಮಾದಾಯಾಭ್ಯತಾಡಯತ್. ಆ ಯುದ್ಧದಲ್ಲಿ ಫಲ್ಗುಣಸ್ಯ ಅಸ್ತ್ರಾಣಿ ಶಿವ ಅಗ್ರಸತ್, ಅರ್ಜುನ ಏನೇನು ಬಾಣಗಳನ್ನ ಬಿಟ್ರೆ ಅದೆಲ್ಲವನ್ನು ಕೂಡ ರುದ್ರದೇವರು ನುಂಗಿ ಹಾಕಿದ್ರು ಅಂತ ಹೇಳ್ತಾ ಇದ್ದಾರೆ. ಎಲ್ಲವನ್ನು ನುಂಗಿದ್ರು. ಗಾಂಡೀವಂ ಸಮಾದಾಯ ತೇನ ಅಭ್ಯತಾಡಯತ್, ಆ ಗಾಂಡೀವದಿಂದಲೇ ಹೊಡೆದರಂತೆ. ಅರ್ಜುನನು ಗಾಂಡೀವಂ ಸಮಾದಾಯ, ಅರ್ಜುನ ಏನ್ ಮಾಡಿದ, ಆ ಗಾಂಡೀವವನ್ನು ಹಿಡ್ಕೊಂಡು ಆ ಗಾಂಡೀವದಿಂದಲೇ ರುದ್ರದೇವರನ್ನ ಹೊಡೆಯುವ ಒಂದು ಪ್ರಯತ್ನವನ್ನು ಮಾಡ್ತಾನೆ. ಅದು ಕೂಡ ರುದ್ರದೇವರು ನುಂಗಿ ಹಾಕ್ತಾರೆ ಅಂತ ಬರುತ್ತದೆ, ಮುಂದಿನ ಶ್ಲೋಕದಲ್ಲಿ ಬರುತ್ತದೆ. ಮುಂದೆ ಅದು ಹೇಗೆ ಮುಕ್ತಾಯವಾಗ್ತದೆ, ರುದ್ರದೇವರು ಅನುಗ್ರಹ ಮಾಡ್ಲಿಕ್ಕೆ ಅಂತಾನೆ ಬಂದಿರೋದು, ರುದ್ರದೇವರು ಮಾಡುವ ಅನುಗ್ರಹ, ಆ ವಿಚಾರವನ್ನೆಲ್ಲ ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಆತ್ಮನಮಸ್ತೆ. ಶ್ರೀ ಹರೇ ನಮಃ.